ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಚಾನಲ್ಗೆ. ಸ್ನೇಹಿತರೆ, ನನ್ನ ಬಳಿ ಇದೆ ಇವತ್ತು ಈ ಒಂದು ಜಿಯೋ ಫೋನ್ನ ಬಾಕ್ಸ್. ಹಾಗಾದರೆ ಬನ್ನಿ ಇದನ್ನು ಅನ್ಬಾಕ್ಸ್ ಮಾಡೋಣ, ಹಾಗೆ ನೋಡೋಣ ಏನೇನಿದೆ ಈ ಒಂದು ಬಾಕ್ಸ್ನಲ್ಲಿ ಅಂತ. ಸ್ನೇಹಿತರೆ, ಈ ಒಂದು ಜಿಯೋ ಬಾಕ್ಸ್ನ ಮೇಲೆ ನೋಡೋದಾದರೆ ಮೊದಲಿಗೆ ಈ ಒಂದು ಜಿಯೋ ಬಾಕ್ಸ್ನ ಮೇಲೆ ಜಿಯೋ ಫೋನ್ನ ಒಂದು ಪಿಕ್ಚರ್ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಪಕ್ಕದಲ್ಲಿ ಜಿಯೋ ಡಿಜಿಟಲ್ ಲೈಫ್ನ ಲೋಗೋ ಸಿಗುತ್ತೆ. ಹಾಗೆ ಈ ಒಂದು ಸೈಡ್ನಲ್ಲಿ ನೋಡೋದಾದರೆ ವಾಚ್ ಆನ್ ಟಿವಿ ಸಿಂಪ್ಲಿ ಬೈ ಕನೆಕ್ಟಿಂಗ್ ಜಿಯೋ ಮೀಡಿಯಾ ಕೇಬಲ್ನ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ನಿಮ್ಮ ಮೊಬೈಲ್ನಲ್ಲಿ ಬರುವಂತಹ ಜಿಯೋ ಟಿವಿಯನ್ನು ಜಿಯೋ ಮೀಡಿಯಾ ಕೇಬಲ್ನಿಂದ ಕನೆಕ್ಟ್ ಮಾಡಿ ನಿಮ್ಮ ದೊಡ್ಡ ಟಿವಿಯಲ್ಲಿ ನೋಡ್ಬೋದು. ಹಾಗೆ ನೆಟ್ ಕ್ವಾಂಟಿಟಿ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಬಾಕ್ಸ್ನಲ್ಲಿ ಏನೇನು ಸಿಗುತ್ತೆ, ಅದರ ಜೊತೆಗೆ ಜಿಯೋ ಸರ್ವಿಸಸ್ನ ಎಲ್ಲ ಆ್ಯಪ್ಸ್ನ ಬಗ್ಗೆ ಇಲ್ಲಿ ತಿಳ್ಕೊಳ್ಬೋದು. ಹಾಗೆ ಈ ಒಂದು ಜಿಯೋ ಫೋನ್ನ ಎಲ್ಲ ಫೀಚರ್ಸ್ ಹಾಗೆ ಸ್ಪೆಸಿಫಿಕೇಷನ್ಸ್ ಬಗ್ಗೆ ಕೂಡ ಇಲ್ಲಿ ಹಿಂದೆ ಸ್ನೇಹಿತರೆ, ಮೊದಲು ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಮೊದಲು ಕಾಣೋದು ಇಲ್ಲಿ ಜಿಯೋ ಫೋನ್ ಕಾಣೋದಕ್ಕೆ ಸಿಗುತ್ತೆ. ನೋಡಿ, ಜಿಯೋ ಒಂದು ಫೋನ್ ಕಾಣ್ತಾ ಇದೆ. ಹಾಗೆ ಇದರ ಜೊತೆಗೆ ಒಂದು ಸ್ಟಿಕ್ಕರ್ ಸಿಗುತ್ತೆ. ಅದರಲ್ಲಿ ಈ ಒಂದು ಜಿಯೋ ಫೋನ್ ಬಾಕ್ಸ್ನ QR ಕೋಡ್, ಹಾಗೆ ಈ ಒಂದು ಜಿಯೋ ಫೋನ್ನಲ್ಲೇ ಇರುವಂಥ ಸಿಮ್ನ ಬಾರ್ ಕೋಡ್ ಇರುತ್ತೆ. ಅದರ ಜೊತೆಗೆ ಈ ಒಂದು ಜಿಯೋ ಫೋನ್ನ ಬಾಕ್ಸ್ನಲ್ಲಿ ಚಾರ್ಜರ್ ಸಿಗುತ್ತೆ. ಈ ಒಂದು ಚಾರ್ಜರ್ ಲೈಫ್ ಅವರ್ ಕಡೆಯಿಂದ ತಯಾರಾಗಿರುವಂಥದ್ದು. ಇದರ ಬಗ್ಗೆ ಆಮೇಲೆ ಮಾತಾಡೋಣ. ಹಾಗೆ ಇದರ ಜೊತೆಗೆ ಒಂದು ಬ್ಯಾಟ್ರಿ ಕೂಡ ಸಿಗುತ್ತೆ. 2 ಯೂಸರ್ ಮ್ಯಾನ್ಯಲ್ಸ್ ಕೂಡ ಸಿಗುತ್ತೆ. ಜಿಯೋ ಫೋನನ್ನು ಮೊದಲು ಬೂಟ್ ಮಾಡೋಣ. ಹಾಗಾಗಿ ಒಂದು ಕವರ್ನಲ್ಲಿರುವಂಥ ಬ್ಯಾಟ್ರಿಯನ್ನು ರಿಮೂವ್ ಮಾಡಿ. ಬ್ಯಾಟ್ರಿ ಬಗ್ಗೆ ನೋಡೋದಾದರೆ 2000 mAh ಬ್ಯಾಟ್ರಿ ಇದೆ. ಈ ಒಂದು 3.7 volts 2000 mAh ಬ್ಯಾಟ್ರಿ ಸಿಗುತ್ತೆ. ಅದರ ಜೊತೆಗೆ ಈ ಒಂದು ಜಿಯೋ ಫೋನ್ ನೋಡೋದಕ್ಕೆ ಸಿಗ್ತಾ ಇದೆ. ಈ ಒಂದು ಜಿಯೋ ಫೋನ್ ಕ್ಯಾಪ್ ರಿಮೂವ್ ಮಾಡಿ ಈ ಒಂದು ಜಿಯೋ ಫೋನ್ನಲ್ಲಿ ಹಾಕಿದರೆ ಇದರಲ್ಲಿ ನೀವು ನೋಡ್ಬೋದು ಪ್ರೀ ಇನ್ಸ್ಟಾಲ್ಡ್ ಒಂದು ಜಿಯೋ ಸಿಮ್ ಸಿಗುತ್ತೆ. ಆಗಲೇ ಹೇಳಿದ್ನಲ್ಲ, ಒಂದು ಬಾರ್ಕೋಡ್ನ ಸ್ಕ್ಯಾನ್ ಮಾಡಿ ಒಂದು ಜಿಯೋ ಸಿಮ್ನ ಆ್ಯಕ್ಟಿವೇಟ್ ಮಾಡ್ಬೋದು. ಹಾಗೆ 128 GB ವರೆಗೂ ಎಕ್ಸ್ಟರ್ನಲ್ ಸ್ಟೋರೇಜ್ ಡಿವೈಸನ್ನು ಹಾಕ್ಬೋದು ಈ ಒಂದು ಜಿಯೋ ಫೋನಿಗೆ. ಈ ಒಂದು ಜಿಯೋ ಫೋನ್ ಮೊದಲನೇ ಟೈಮ್ ಬೂಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಆ ಒಂದು ಸಮಯದಲ್ಲಿ ನಾವು ಇದ್ರ ಬಗ್ಗೆ ಮಾತಾಡೋಣ. ಈ ಒಂದು ಚಾರ್ಜರ್ನ ಬಗ್ಗೆ ಮಾತಾಡೋದಾದರೆ, ಚಾರ್ಜರ್ ಬಂದು ಲೈಫ್ ಅವರ್ ಕಡೆಯಿಂದ ತಯಾರಾಗಿರುವಂಥದ್ದು. ಇದರಲ್ಲಿ 5 volts ಹಾಗೆ 700 mAh ಔಟ್ಪುಟ್ ಇದೆ ಈ ಒಂದು ಚಾರ್ಜರ್ನದ್ದು. ಅದರ ಜೊತೆಗೆ ಇದರಲ್ಲಿ 2 ಯೂಸರ್ ಮ್ಯಾನ್ಯಲ್ಸ್ ಸಿಗುತ್ತೆ. ಒಂದು ಜಿಯೋ ಫೋನ್ ಗೈಡ್, ಹಾಗೆ ಮತ್ತೊಂದು ಆಲ್ ಇಂಡಿಯನ್ ಲ್ಯಾಂಗ್ವೇಜಸ್ನಲ್ಲಿ ಜಿಯೋನ ಕೀಪ್ಯಾಡ್ ಗೈಡ್ ಸಿಗುತ್ತೆ. ಈ ಒಂದು ಜಿಯೋ ಫೋನ್ನ ಕೀಪ್ಯಾಡ್ ಗೈಡ್ ನೀವೀಗ ನೋಡ್ಬೋದು. ಈ ಒಂದು ಜಿಯೋ ಫೋನ್ ಮೊದಲನೇ ಬಾರಿಗೆ ಬೂಟ್ ಆಗಿದೆ. ಈ ಒಂದು ಬೂಟ್ ಆಗಿದ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಕಾಣೋದಕ್ಕೆ ಸಿಗುತ್ತೆ. ನೋಡಿ, ಇಲ್ಲಿ ಕೀಪ್ಯಾಡ್ ಕೂಡ ಇದೆ, ಕೀಪ್ಯಾಡ್ ಮೊಬೈಲ್. ಹಾಗೆ ಅಪ್ಪರ್ ಆರೋ ಕೀ ಪ್ರೆಸ್ ಮಾಡೋದ್ರಿಂದ ನೀವು ಈ ರೀತಿ ಆಪ್ಷನ್ ಸಿಗುತ್ತೆ. ಟಾರ್ಚ್, ಸೌಂಡ್ ಆ್ಯಂಡ್ ವೈಬ್ರೇಷನ್, ಹಾಗೆ ಫ್ಲೈಟ್ ಮೋಡ್, ಡೇಟಾ ಕೂಡ ಆನ್ ಮಾಡ್ಬೋದು. ಹಾಗೆ ವೈಫೈ, ಬ್ಲೂಟೂತ್, ಏರ್ಪ್ಲೇನ್ ಮೋಡ್, ಹಾಗೆ ಕ್ಯಾಮ್ರಾ, ಭಾಳಷ್ಟು ಆಪ್ಷನ್ ಸಿಗುತ್ತೆ. ಇಲ್ಲಿಂದ ಸೆಟ್ಟಿಂಗ್ ಕೂಡ ಶಾರ್ಟ್ಕಟ್ ಇದೆ. ಈ ಒಂದು ಸೆಟ್ಟಿಂಗ್ನಲ್ಲಿ ನೀವು ನೋಡ್ಬೋದು. ಈ ಒಂದು ಜಿಯೋ ಫೋನ್ನ ಭಾಳಷ್ಟು ಫೀಚರ್ಸ್ ಇಲ್ಲಿ ಇದೆ ನೋಡೋದಕ್ಕೆ ಸಿಗುತ್ತೆ. ವೈಫೈ, ಬ್ಲೂಟೂತ್ ವರ್ಷನ್ 4.0, ಹಾಗೆ ಅದರ ಜೊತೆಗೆ GPS ಕೂಡ ಇದೆ. NFC ಇಂದ ವೈರ್ಲೆಸ್ ಪೇಮೆಂಟ್ ಮಾಡ್ಬೋದು. ಹಾಗೆ ಜಿಯೋ ಇನ್ಫಾರ್ಮೇಷನ್ ಬಗ್ಗೆ ನೋಡೋದಾದರೆ ಈ ಒಂದು ಡಿವೈಸ್ನ KaiOS 2.5 ವರ್ಷನ್ನಲ್ಲಿ ರನ್ ಆಗ್ತಾ ಇದೆ. ಹಾಗೆ ಈ ಒಂದು ಜಿಯೋ ಫೋನಲ್ಲಿ ಪ್ರೀ ಇನ್ಸ್ಟಾಲ್ಡ್ ಜಿಯೋ ಸರ್ವಿಸಸ್ನ ಎಲ್ಲ ಆ್ಯಪ್ಸ್ಗಳು ಸಿಗುತ್ತೆ. ಜಿಯೋ, ಮೈ ಜಿಯೋ, ಹಾಗೆ ಭಾಳಷ್ಟು ಜಿಯೋ ಸಿನಿಮಾ, ಜಿಯೋ ಮ್ಯೂಸಿಕ್, ಈ ರೀತಿ ಭಾಳಷ್ಟು ಆ್ಯಪ್ ಸಿಗುತ್ತೆ. ಹಾಗೆ ಇದ್ರ ಜೊತೆಗೆ ವಾಟ್ಸಪ್ ಹಾಗೆ ಬ್ಲೂಟೂತ್ ಕೂಡ ವಾಟ್ಸಪ್ ಹಾಗೆ ಫೇಸ್ಬುಕ್ ಕೂಡ ಇದರಲ್ಲಿ ಪ್ರೀ ಇನ್ಸ್ಟಾಲ್ಡ್ ಸಿಗುತ್ತೆ. ಅದರ ಜೊತೆಗೆ ಜಿಯೋ ಸ್ಟೋರ್ ಅನ್ನೋ ಒಂದು ಅಪ್ಲಿಕೇಶನ್ ಇದೆ. ಆ ಒಂದು ಅಪ್ಲಿಕೇಶನ್ನಿಂದ ನಿಮಗೆ ಬೇಕಾಗಿರುವಂಥ ಜಿಯೋ ಆ್ಯಪ್ಸ್, ಅಂದರೆ ಈ ಒಂದು ಜಿಯೋ ಫೋನಿಗೆ ಬೇಕಾಗಿರುವಂಥ ನಿಮ್ಮ ಎಕ್ಸ್ಟ್ರಾ ಅಪ್ಲಿಕೇಶನ್ಸನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಈ ಒಂದು ಜಿಯೋ ಫೋನ್ನ ಸ್ಪೆಸಿಫಿಕೇಷನ್ಸ್ನ ಬಗ್ಗೆ ನೋಡೋದಾದರೆ 2000 mAh ಬ್ಯಾಟ್ರಿ, ಹಾಗೆ 512 MB ರ್ಯಾಮ್, 4GB ಇಂಟರ್ನಲ್ ಸ್ಟೋರೇಜ್, ಜೊತೆಗೆ SD ಕಾರ್ಡ್ ಅಪ್ ಟು 128 GB ಸಪೋರ್ಟ್ ಮಾಡುತ್ತೆ ಈ ಒಂದು ಜಿಯೋ ಫೋನ್. ಈ ಒಂದು ಜಿಯೋ ಫೋನ್ನ ಒಂದು 3.5 mm ಆಡಿಯೋ ಜಾಕ್ ಕೂಡ ಈ ಒಂದು ಜಿಯೋ ಫೋನಲ್ಲಿದೆ. 2 MP ರೇರ್ ಕ್ಯಾಮ್ರಾ, ಜೊತೆಗೆ VGA ಫ್ರಂಟ್ ಕ್ಯಾಮ್ರಾ ಇದೆ ಈ ಒಂದು ಜಿಯೋ ಫೋನ್ನಲ್ಲಿ ವಿಡಿಯೋ ಕಾಲ್ ಮಾಡೋದಕ್ಕಾಗಿ. ಹಾಗೆ 6.09 cm ಅಥವಾ 2.4 inches QVGA TFT ಡಿಸ್ಪ್ಲೇ. ಹಾಗೆ ಬ್ಯಾಕ್ ಸೈಡ್ನಲ್ಲಿ ನೋಡೋದಾದರೆ ಈ ಒಂದು ಜಿಯೋ ಫೋನಲ್ಲಿ 2 MP ರೇರ್ ಕ್ಯಾಮ್ರಾ, ಜೊತೆಗೆ ಒಂದು ಲೌಡ್ ಸ್ಪೀಕರ್ ಇದೆ. ಹಾಗೆ ಸೈಡ್ನಲ್ಲಿ ಭಾಳಷ್ಟು ಏನು ಸಿಗೋದಿಲ್ಲ. ಮೇಲೆ ಒಂದು ಟಾಪ್ ಸೈಡ್ನಲ್ಲಿ ನೋಡೋದಾದರೆ ಒಂದು ಟಾರ್ಚ್ ಲೈಟ್ ಇದೆ. ಹಾಗೆ ಒಂದು ಕೆಳಗೆ ನೋಡೋದಾದರೆ ಅಂದರೆ ಡೌನ್ನಲ್ಲಿ ನೋಡೋದಾದರೆ ನಿಮಗೆ 3.5 mm ಆಡಿಯೋ ಜಾಕ್, ಜೊತೆಗೆ ಮೈಕ್ರೋ USB ಪೋರ್ಟ್ ಈ ಒಂದು ಜಿಯೋ ಫೋನ್ನ ಚಾರ್ಜ್ ಮಾಡೋದಕ್ಕಾಗಿ ಸಿಗುತ್ತೆ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಕೂಡಲೇ ನಾನು ನಿಮಗಾಗಿ ಹೊಸ ವಿಡಿಯೋಸ್ ತೊಗೊಂಡು ಬರ್ತಾ ಇರ್ತೀನಿ. ಮತ್ತೆ ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.